ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹುದ್ದೆ ಭರ್ತಿ, ಅವ್ಯವಹಾರ ಖಂಡಿಸಿ ಆಕ್ರೋಶ. ವಿಜಯಪುರ ಪಟ್ಟಣದಲ್ಲಿ ನ್ಯಾಯವಾದಿ ದಾನೇಶ್ ಅವಟಿಯವರು ಜಾಹೀರಾತು ಸಂಖ್ಯೆ 1/2019 ಅಧಿಸೂಚನೆಯಲ್ಲಿ NWKRTCಯಲ್ಲಿ ಚಾಲಕ ಕಂ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದು 2814 ಹುದ್ದೆಗಳನ್ನು ತುಂಬಿಕೊಳ್ಳುವುದಾಗಿ ಜಾಹೀರಾತು ನೀಡಲಾಗಿತ್ತು. ಆದರೆ ಆ ಸಮಯದಲ್ಲಿ ಅರ್ಜಿ ಹಾಕಿದ ಅಭ್ಯರ್ಥಿಗಳನ್ನು ಬಿಟ್ಟು ಸಾಧ್ಯ ವಿವಿಧ ವಿಭಾಗಗಳಲ್ಲಿ ಮತ್ತೆ ಹೊಸದಾಗಿ ಅರ್ಜಿ ಕರೆಯುವ ಮೂಲಕ ಹಳೆಯ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಲಾಗುತ್ತದೆ. ಈ ಬಗ್ಗೆ ಶಾಸಕರಾದ ವಿಠ್ಠಲ್ ಕಟಕ ದಂಡ ಅವರಿಗೆ ಸದನದಲ್ಲಿ ಧ್ವನಿ ಹತ್ತಲು ಮನವಿ ನೀಡಲಾಗಿದೆ. ಯಾವುದೇ ರೀತಿ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದ್ದಲ್ಲಿ ತೀವ್ರವಾದ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅಭ್ಯರ್ಥಿಗಳಾದ ಮಲ್ಲು ಗರದೆ ಶಿವನಗಿ, ರಮೇಶ್ ರೆಡ್ಡಿ, ಸಿದ್ದು ಚಿದ್ದಾಪುರ್, ಸಲೀಂ ಹಡಗಿನಾಳ್, ಬಸವನ್ ಬಾಗೇವಾಡಿ, ಕಲ್ಲಪ್ಪ ಹೂಗಾರ್, ಸಂಗಪ್ಪ ಬಿದರ್ಕುಂದಿ, ಕೋಳೂರು, ಉಸ್ಮಾನ್ ಬೀಳ್ಗಿ, SH ಪಾಟೀಲ್, ಮಹಾಶಾಬ್ ಮುಲ್ಲಾ, ಪೈಗಂಬರ್ ಹಳ್ಳೂರ್, ಪರಮಾನಂದ್ ಬರ್ಲಿ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ವಿಜಯಪುರ ಜಿಲ್ಲೆಯ NWKRTಯಲ್ಲಿ ಜಾಹೀರಾತು ಸಂಖ್ಯೆ 1/2019 ಅಧಿಸೂಚನೆ ಪ್ರಕಾರ ಅರ್ಜಿಗಳನ್ನು ಕರೆದು, ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ 10/12/2019 ಒಂದು ಚಾಲಕ ಕಂ ನಿರ್ವಾಹಕ ಹುದ್ದೆಗಳಿಗೆ ಸುಮಾರು 2814 ಹುದ್ದೆಗಳನ್ನು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ರಾಜ್ಯದ ನಾನಾ ಮೂಲೆಗಳಿಂದ ಅನೇಕ ಜನ ಅರ್ಜಿಗಳನ್ನು ಸಲ್ಲಿಸಿದ್ರು. ಅಂಥ ಸಂದರ್ಭದಲ್ಲಿ ಸುಮಾರು ಅರ್ಜಿಗಳು ಬಂದು ಒಂದು 20,000 ಜನ ಪರೀಕ್ಷೆಗಳನ್ನು ಬರೆದು ಅಭ್ಯರ್ಥಿಗಳು ಪಾಸಾಗಿ ಆಯ್ಕೆ ಆಗಿರ್ತಕ್ಕಂಥ ಲಿಸ್ಟ್ನಲ್ಲಿ ಇದ್ದಿರ್ತಕ್ಕಂಥವರು ಈಗ ಸರ್ಕಾರ ಮಧ್ಯಂತರದಲ್ಲಿ ಒಂದು ಅರ್ಜಿಯನ್ನು ಹೊರಡಿಸಿ, ಅಧಿಸೂಚನೆಯನ್ನು ಹೊರಡಿಸಿ, ಹಿಂದೆ ಕರೆದಿರ್ತಕ್ಕಂಥ ಹುದ್ದೆಗಳನ್ನು ಕಡಿತಗೊಳಿಸಿ ಬೇರೆ ಅರ್ಜಿ ಕರಿತೀವಿ, ಆಮೇಲೆ ಆ ಅರ್ಜಿ ಹಾಕ್ರಿ ಅಂಥೇಳಿ ಅಭ್ಯರ್ಥಿಗಳಿಗೆ ಸೂಚನೆ ನೀಡ್ತಾ ಇದೆ. ಮತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಮೈಸೂರು ವಿಭಾಗದ ಬೇರೆ ಬೇರೆ ವಿಭಾಗಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈಗ ತಾನೇ ಅರ್ಜಿಗಳನ್ನು ಕರೆದು ಅಲ್ಲಿ ಎಲ್ಲ ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಯಾಕಂತಂದರೆ ಈ ಉತ್ತರ ಕರ್ನಾಟಕಕ್ಕಷ್ಟೇ ಆರ್ಥಿಕ ಮಿತವ್ಯಯ ಬಂದದೋ ಅಥವಾ ಕರೋನಾ ಬಂದದೋ ಗೊತ್ತಾಗ್ತಾ ಇಲ್ಲ. ಈ ಕರೋನಾದ ನೆಪವೊಡ್ಡಿ ಮತ್ತು ಆರ್ಥಿಕ ಮಿತವ್ಯಯದ ನೆಪವೊಡ್ಡಿ ಅವರು ಹುದ್ದೆಯನ್ನು 1,000 ಹುದ್ದೆಗಳನ್ನು ಕಡಿತಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಅರ್ಜಿ ಕರೆಯೋಕ್ಕಿಂತ ಮುಂಚೆನೇ ಆರ್ಥಿಕ ಮಿತವ್ಯಯನ್ನು ಇದ್ದಿದ್ದಿಲ್ಲ. ಹೆಂಗೆ ಆರ್ಥಿಕ ಮಿತವ್ಯಯ ಕೇಳ್ಕೊಂಡೇ ಅರ್ಜಿ ಕರೆದಿರ್ತಾರೆ. ಆ ಸಂದರ್ಭದಲ್ಲಿ ಇದೊಂದು ಕುಂಟು ನೆಪ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಅನ್ಯಾಯ ನೀಗಬೇಕು. ಒಂದು ವೇಳೆ ಕರ್ನಾಟಕ ಸರ್ಕಾರಕ್ಕೆ ನಾವು ಇವತ್ತಿನ ದಿವಸ ಮಾನ್ಯ ನಾಲ್ಕನ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ಮಾನ್ಯ ವಿಠ್ಠಲ್ ಕಟಕದೊಂದು ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇದನ್ನು ಸದನದಾಗ ಪ್ರಶ್ನೆ ಮಾಡಿರಿ, ಈ ಸದನದಾಗ ಪ್ರಶ್ನೆ ಮಾಡಿ ನಿಮ್ಮದೇ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಮತ್ತು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರ ಮತ್ತು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ಗಮನಕ್ಕೆ ತಂದು ಈ ಒಂದು ಅನ್ಯಾಯವಾಗತಕ್ಕಂಥದ್ದನ್ನು ನಿಲ್ಲಿಸ್ರಿ ಮತ್ತು ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಭರ್ತಿ ಆಗುವವರೆಗೂ ಎಲ್ಲ ಮಾಡ್ತಾರಂತ ಅಂದ್ಕೊಂಡು ನಮಗೆ 2814 ಪೂರ್ತಿ ಹುದ್ದೆಗಳನ್ನು ತುಂಬ್ಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದರಲ್ಲಿ ನಮಗೆ ವಯೋಮಿತಿ ಮೀರಿದೆ. ಅವರು ಹೊಸ ಅಪ್ಲಿಕೇಶನ್ ಕರೀತಾರಂತ ಹೇಳ್ತಿದ್ದಾರೆ. ನಮಗೆ ಹಾಕೋಕ್ಕೆ ಅನುಮತಿ ಇಲ್ಲ. ಅದಕ್ಕೋಸ್ಕರ ಇದರಲ್ಲಿ 2814 ಪೋಸ್ಟ್ಗಳನ್ನು ಪೂರ್ತಿ ತುಂಬ್ಕೊಳ್ಬೇಕಂತ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ. ಮತ್ತು ಇನ್ನೊಂದು ಈಗ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಏನು ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಈಗ ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ತುಂಬ್ಕೊತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಅಭ್ಯರ್ಥಿಗಳನ್ನು ತುಂಬಿಕೊಳ್ಳೋಕ್ಕೆ ಆರ್ಥಿಕ ಸಮಸ್ಯೆ ಇರೋದಿಲ್ಲ.
ಆದರೆ ಈ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೋಸ್ಕರ ಆರ್ಥಿಕ ಸಮಸ್ಯೆ ಇರುತ್ತದೆಯಾ ಅಂತ ನಮ್ಮದು ಒಂದು ಪ್ರಶ್ನೆ ಆಗಿದೆ. ಈ ಕಾಂಟ್ರಾಕ್ಟ್ ಬೇಸಿಕನ್ನು ರದ್ದು ಮಾಡಬೇಕು ಮತ್ತು ಈ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಏನದ ಅವರಿಗೆ ಆಯ್ಕೆ ಮಾಡಿಕೊಂಡು ಮುಂದಿನ ಅವ್ರ ಜೀವನಕ್ಕೆ ಒಂದು ಸುಗಮವಾದ ದಾರಿಯನ್ನು ಮಾಡಿಕೊಡ್ಬೇಕಾಗಿ ರಾಮಲಿಂಗಾರೆಡ್ಡಿ ಸಾಹೇಬರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ.